ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಫಿಕ್ಸ್ ಯೂಟ್ಯೂಬ್ ಚಾನಲ್. ವೇಟ್ ಈಸ್ ಓವರ್. ಸೊ ಇವತ್ತು ಆಲ್ರೆಡಿ ಟಾಕ್ಸಿಕ್ ಮೂವಿ ರಿಲೀಸ್ನು ಆಗೈತಿ. ನೀವು ಎಷ್ಟೋ ಜನ ನೋಡಿರ್ತೀರಿ ಅನ್ಸುತ್ತಾ. ನಾನು ಹೋಗಿ ನೋಡಿ ಬಂದೆ. ಲಿಟ್ರಲಿ ನಂಗೆ ಮೂವಿ ಹೆಂಗೆ ಅನ್ನಿಸ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಐತಿ. ನಾನು ಪ್ರೋಸ್ ಹೇಳ್ತೀನಿ, ಕಾನ್ಸು ಹೇಳ್ತೀನಿ. ಬೀಯಿಂಗ್ ಹಾನೆಸ್ಟ್, ನನಗೆ ಏನು ಅನ್ಸೈತೆ ಅಂತ ಹೇಳಿ. ಮೂವಿ ಒಳಗೆ ಮೇನ್ ಹೀರೋ ಅಂತರ ಸಿನಿಮಾಟೋಗ್ರಫಿ ನೆಕ್ಸ್ಟ್ ಲೆವೆಲ್ ಐತಿ. ಇವ್ರ ಟಾಕ್ಸಿಕ್ ಮೂವಿ ಏನ್ ಎಫರ್ಟ್ ಹಾಕ್ಯಾರಲ್ಲ, ಅವ್ರು ಹಾಕಿದ ಪ್ರತಿ ಎಫರ್ಟು ನಿಮಗೆ ಎವ್ರಿ ಸೀನ್ ಒಳಗೂ ಕಾಣಿಸುತ್ತ. ಆ ಲೆವೆಲಿಗೆ ಅದಾವ ಸೀನ್ಸ್. ಪ್ರತಿಯೊಂದು ಬಿಟ್ ಬೈ ಬಿಟ್ ನೀವು ಫೀಲ್ ಆಗುತ್ತಾ, ವಾವ್ ಅಂತೇಳಿ ಅಷ್ಟು ಮಸ್ತ್ ಐತಿ. ಮತ್ತು ಯಶ್ ಇಷ್ಟು ಮಸ್ತ್ ಕಂಡಾನ ಯಶ್ ಅಪ್ಪ ಮೂವಿ ಒಳಗೆ ಅಂದ್ರೆ ನೆಕ್ಸ್ಟ್ ಲೆವೆಲ್. ಅದು ನೋಡಕ್ಕೆ ಹೆಂಗೆ ಅನಿಸ್ತೈತೆ ಅಂದ್ರೆ ವಾವ್ ಅಂತ ಅನಿಸ್ತೈತಿ. ಅಷ್ಟು ಮಸ್ತ್ ಕಂಡಾನ ಯಶ್. ಮೇಕಿಂಗ್ ಏನೈತಲ್ಲ, ಇಷ್ಟು ಮಸ್ತ್ ಮಾಡ್ಯಾರ ಮೂವಿ ಅಂದ್ರೆ ಟಾಪ್ ನಾಚ್. ಮತ್ತು ಇದೊಂಥರ ಹಾಲಿವುಡ್ ಜಾನರ್ ಮೂವಿ. ರಿವ್ಯೂ ನೋಡತ್ತೀನಿ, ಜನ ಏನು ಮಾಡತ್ತಾರ ಅಂದ್ರೆ ನೆಗೆಟಿವ್ ರಿವ್ಯೂ ಸ್ಪ್ರೆಡ್ ಮಾಡತ್ತಾರ ಜಾಸ್ತಿ. ಅದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಇದು ನಮ್ಮ ಕನ್ನಡ ಮೂವಿ, ನಮ್ದು ನಮ್ಮ ಮೂವಿನ ಇದು ಒಂದು ನ್ಯೂ ಎಕ್ಸ್ಪೆರಿಮೆಂಟ್ ಮಾಡ್ಯಾರ. ಮೂವಿ ಎಕ್ಸ್ಪೆರಿಮೆಂಟ್ ಅನ್ನೋಕಿನ್ನ ಓವರಾಲ್ ಆಗಿ ನೋಡಿದ್ರೆ ನಿಮ್ಗೆ ಎಲ್ಲಿ ಗಿಲ್ಟಿ ಫೀಲ್ ಆಗಂಗಿಲ್ಲ ಥಿಯೇಟ್ರಿಗೆ ಹೋಗಿ ನೋಡಕ್ಕೆ. ಅಷ್ಟು ಮಸ್ತ್ ಮೂವಿ ಐತಿ. ನ್ಯೂ ಎಕ್ಸ್ಪೆರಿಮೆಂಟ್. ಅದ ಮಂದಿಗೆ ಏನು ಇಷ್ಟ ಆಕೈತಿ, ಅದ ನಾರ್ಮಲ್ ಸ್ಟೋರಿ ಇರ್ಬೇಕು. ಸ್ಟಾರ್ಟಿಂಗ್ ಮಸ್ತ್ ಬಿಲ್ಡಪ್ ಇರ್ಬೇಕು ಹೀರೋಗ, ಹೀರೋ ಎಂಟ್ರಿ ಆಗುತ್ತಾ, ಆಮೇಲೆ ಸ್ವಲ್ಪ ಸ್ಟೋರಿ ನರೇಟ್ ಮಾಡ್ಬೇಕು, ಹೀರೋಯಿನ್ ಜೊತೆ ಲವ್ ಆಗ್ಬೇಕು, ಲಾಸ್ಟಿಗೆ ಕ್ಲೈಮ್ಯಾಕ್ಸ್ದಾಗ ವಿಲನ್ ಜೊತೆ ಫೈಟ್ ಆಗ್ಬೇಕು, ಹೀರೋ ಗೆಲ್ಬೇಕು, ವಿಲನ್ ಸಾಯ್ಬೇಕು. ಇಷ್ಟಿತ್ತಂದ್ರೆ ಮೂವಿ ಮಸ್ತ್ ಅಂದ್ಬಿಡ್ತಾರೆ ಮಂದಿ. ಇದು ನಾರ್ಮಲ್ ಮಂದಿ ಮೈಂಡ್ ಸೆಟ್. ಬಟ್ ಇವ್ರು ಅದನ್ನ ಮಾಡಿಲ್ಲ. ಇದು ಕಂಪ್ಲೀಟ್ ಮೂವಿನ ಹಾಲಿವುಡ್ ಜಾನರ್ ಒಳಗೈತಿ. ಒಂದು ಡಿಫ್ರೆಂಟ್ ಫೀಲ್ ಕೊಟ್ಟಾರ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಹೇಳಿ ಮೂವಿ ಮಾಡ್ಯಾರ. ನಂಗೆ ನಿಜ ಹೇಳ್ತೀನಿ, ಯಶನ್ ಡೆಡಿಕೇಶನ್ 3-4 ವರ್ಷ ಇದಕ್ಕೆ ಹಾಕೋದಾಗ್ಲಿ, ಮತ್ತು ಮೇಕಿಂಗ್, ಅವ್ರ ಎಫರ್ಟ್ಸ್ ಎಲ್ಲ ಹೈಲೈಟಿಂಗ್ ಅದಾವ ಇದ್ರಾಗ. ಬೆಸ್ಟ್ ಐತಿ ಮೂವಿ, ಮಸ್ತ್ ಐತಿ, ನೋ ಡೌಟ್. ಇನ್ನು ಕಾನ್ಸ್ ಬಂದ್ರೆ ಅಂದ್ರೆ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅವ್ರ ಫ್ಲಾಸ್ ಏನಪ್ಪ ನನಗೆ ಅನ್ಸಿದ್ದಂದ್ರೆ, ಬೀಯಿಂಗ್ ಹಾನೆಸ್ಟ್, ಸ್ಟೋರಿನ ನರೇಟ್ ಮಾಡೋ ವೇ ಏನಿತ್ತಲ್ಲ, ಅದು ಇನ್ನೊಂದು ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೊಂಡಿದ್ರೆ ಚಲೋ ಇರ್ತಿತ್ತೇನೋ ಅಂತ ನನಗೆ ಅನ್ನಿಸ್ತು. ಸ್ಟೋರಿ ಟೆಲ್ಲಿಂಗ್ ಇನ್ ಡೆಪ್ತ್ ಇರಲಿಲ್ಲ ಅಂತ ಫೀಲ್ ಆಯ್ತು. ಇವಾಗ ಏನೋ ಒಂದು ಸ್ಟೋರಿ ಹೇಳ್ತಿರ್ತಾರೆ, ಏನೋ ಒಂದು ಹೋಗ್ತಿರ್ತೈತಿ, ಅವಾಗ ಏನು ಮಾಡಿಬಿಡ್ತಾರೆ ಅಂದ್ರೆ ಅದನ್ನ ಅಲ್ಲೇ ಫುಲ್ ಸ್ಟಾಪ್ ಇಟ್ಟು ಇನ್ನೊಂದು ನ್ಯೂ ಸ್ಟೋರಿ ಬರ್ತೈತಿ. ಇನ್ ಡೆಪ್ತ್ ಎಕ್ಸ್ಪ್ಲನೇಷನ್ ಮಾಡಿಲ್ಲ. ಸೊ ಇನ್ನೂ ಒಂದು ಸ್ವಲ್ಪ ಅದನ್ನು ಚಂದಾಗ ನರೇಟ್ ಮಾಡ್ಬೋದಿತ್ತೇನೋ ಅಂತ ನನಗೆ ಫೀಲ್ ಆಯ್ತು. ಇದು ಒಂದು. ಇನ್ನೊಂದೇನಪ್ಪ ಅಂತಂದ್ರೆ, ಸ್ವಲ್ಪ ನಂಗೆ ಮೂವಿನ 3 hours 15 minutes ಏನು ಮಾಡ್ಯಾರಲ್ಲ, ಅಷ್ಟು ಮಾಡಿಲ್ಲ ಅಂದ್ರೂ ನಡೀತಿತ್ತು ಅಂತ ಅನ್ನಿಸ್ತು ನನಗೆ. ಫೈನ್, ಅಟ್ಲೀಸ್ಟ್ 3 hours ಮಾಡಿದ್ರು ನಡೀತಿತ್ತು. 2 hours 50 minutes, 2 hours 55 minutes ಮಾಡ್ಬೋದಿತ್ತಂತ ಫೀಲ್ ಬಂತು ನಂಗೆ ಯಾಕೋ ಸ್ವಲ್ಪ. ಅದು ಬಿಟ್ರೆ ಫೈನ್. ಇದು ಹೇಳಿದ್ನಲ್ಲ, ಒಂದು ನ್ಯೂ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಇಷ್ಟ ಆಯ್ತಾ. ಮತ್ತು ಇನ್ನೊಂದು ಟಿಕೆಟ್ ಕ್ಯಾರೆಕ್ಟರ್. ನಂಗೆ ಟಿಕೆಟ್ ಕ್ಯಾರೆಕ್ಟರ್ ಇಷ್ಟ ಆಗೈತಿ, ಇಷ್ಟ ಆಗಿಲ್ಲ ಅಂತಲ್ಲ. ಆ ಕ್ಯಾರೆಕ್ಟರ್ ಗೆಟಪ್ ಏನೈತಲ್ಲ, ಹೇರ್ ಸ್ಟೈಲ್ ಆಗಲಿ ಪ್ರತಿಯೊಂದು, ನಂಗೆ ಇನ್ನೊಂಥರ ಬೇರೆ ಏನೋ ಟ್ರೈ ಮಾಡ್ಬೋದಿತ್ತೇನೋ ಅಂತ ನನಗೆ ಫೀಲ್ ಆಯ್ತದ. ಒಂದಿಷ್ಟು ಜನಕ್ಕೆ ಇಷ್ಟ ಆಗಿರ್ಬೋದೇನೋ, ಬಟ್ ನನಗೆ ಹಂಗೆ ಅನ್ನಿಸ್ತು. ಬಟ್ ಇವಿಷ್ಟು ಬಿಟ್ರೆ ನಾವು ಉಳಿದಿದ್ದೆಲ್ಲ ಫೈನ್. ಮೂವಿ ಓವರಾಲ್ ಆಗಿ ನೋಡ್ಬೇಕಪ್ಪ ಅಂತಂದ್ರೆ ಮಸ್ತ್ ಐತಿ ಮೂವಿ. ಏನು ರಿಗ್ರೆಟ್ ಇಲ್ಲ. ಥಿಯೇಟರ್ದಾಗನೇ ಎಕ್ಸ್ಪೀರಿಯನ್ಸ್ ಮಾಡಿರಿ. ಟ್ರಸ್ಟ್ ಮೀ. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ ಮೂವಿದಾಗ ನೆಟ್ಫ್ಲಿಕ್ಸ್ದಾಗ ನೋಡ್ತೀನಿ, ಮೊಬೈಲ್ದಾಗ ಬರ್ತೈತೆ, ಮತ್ತೆ ಯಾಕೆ ರೊಕ್ಕ ಬಿಡೋದು ಮಾಡಬೇಡ್ರಿ. ನಿಮಗೆ ಜಾಸ್ತಿ ರೊಕ್ಕ ಕೊಟ್ಟು ನೋಡೋದಿಲ್ಲ, 200 rupees 250 rupees ಕೊಟ್ಟು ನೋಡ್ಬೋದು ನೀವು. ಆಲ್ಮೋಸ್ಟ್ 2D ಲೈಕ್ ನಾರ್ಮಲ್ ಲೋಕಲ್ ಥಿಯೇಟ್ರ್ ಒಳಗೆ ಅಷ್ಟೇ ಐತಿ ರೊಕ್ಕ. ಹೋಗಿ ಎಕ್ಸ್ಪೀರಿಮೆಂಟ್ಸ್ ಮಾಡಿರಿ ಥಿಯೇಟ್ರ್ ಒಳಗೆ, ನಿಮಗೆ ಫೀಲ್ ಆಗ್ತೈತಿ ಹೌದಪ್ಪ ಅಂತೇಳಿ. ಮತ್ತು ನಮ್ಮ ಕನ್ನಡದ ಯಾವ ಮೂವಿನೂ ಈ ಥರ ಇರಲಿಲ್ಲ ನಾನು ನೋಡಿದಂಗೆ. ಎಲ್ಲ ನಾರ್ಮಲ್ ಇರ್ತಾವೆ, ಯಾರೂ ಈ ಥರ ಅಂತೂ ಮಾಡಿಲ್ಲ. ಇದು ನ್ಯೂ ಅಟೆಂಪ್ಟ, ನ್ಯೂ ಟ್ರಯ, ಒಂಥರ ನೀವು ನ್ಯೂ ಎಕ್ಸ್ಪೀರಿಯನ್ಸ್ನ ಈ ಥರ ಹೊಳ್ಳಿ ಯಾರೂ ಮಾಡೋಂಗಿಲ್ಲ. ಅದು ನಂಗೆ ಶೋರ್ ಐತೆ ಅನ್ಸಾದ್ರೆ, ನನಗೆ ಯಾರು ಮಾಡ್ಬೇಕು ಮತ್ತು ಹೊಳ್ಳಿ. ನೀವು ಏನಾರ ಟಾಕ್ಸಿಕ್ ಮೂವಿ ಹೋಗಿ ನೋಡಿ ಬಂದಿರಂದ್ರೆ ನಿಮಗೆ ಏನು ಅನ್ಸೈತೆ ಮೂವಿ ಬಗ್ಗೆ ಅಂತೇಳಿ ಕಮೆಂಟ್ ಮಾಡಿರಿ ನಂಗೆ. ನಾನು ಎಲ್ಲ ಕಮೆಂಟ್ಸು ಓದ್ತೀನಿ. ಮತ್ತು ಇನ್ನೂ ಯಾರ ಮೂವಿ ನೋಡಿಲ್ಲಪ್ಪ ಅಂತಂದ್ರೆ ಜಲ್ದಿ ಜಲ್ದಿ ಹೋಗ್ರಿ, ಮೂವಿ ನೋಡಿರಿ, ಏನು ಅನಿಸ್ತೈತೆ ಅಂತೇಳಿ ತಿಳಿಸ್ರಿ. ಮತ್ತು ಯಾರೂ ಪ್ಲೀಸ್ ಮೂವಿನ ಸ್ಪಾಯ್ಲರ್ಸ್ ಸ್ಪ್ರೆಡ್ ಮಾಡಕ್ಕೆ ಹೋಗ್ಬೇಡ್ರಿ ಎಲ್ಲೂ.
ಸ್ಪಾಯ್ಲರ್ ಸ್ಪ್ರೆಡ್ ಮಾಡೋದಿಂತ್ರ ಒಂದಿಷ್ಟು ಜನಕ್ಕೆ ಇಂಟ್ರೆಸ್ಟು ಹೋಗ್ಬಿಡ್ತೈತಿ ಮತ್ತು ಕಮೆಂಟ್ ನೆಗೆಟಿವ್ ಕಮೆಂಟ್ ಅನ್ನೋಕಿನ ನೆಗೆಟಿವ್ ರಿವ್ಯೂ ಬೇಕಂತ ಮಾಡತ್ತಾರೋ ಏನು ಎದಕ್ಕೆ ಮಾಡತ್ತಾರೋ ನಂಗೆ ಗೊತ್ತಾಗತ್ತಿಲ್ಲ. ಒಂಥರ ಲೈಕ್ ಇಂಟೆನ್ಷನಲಿ ಪುಷ್ ಮಾಡಿ ರಿವ್ಯೂನ ಸ್ಪ್ರೆಡ್ ಮಾಡತ್ತಾರಂತ ಫೀಲ್ ಬರತ್ತೆ ನಂಗೆ. ಅದನ್ನು ಮಾಡಬೇಡ್ರಿ, ಯಾಕಂದ್ರೆ ಒಂದಿಷ್ಟು ಜನಕ್ಕೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅದು ಹೆಂಗಾರ ಇರಲಿ ಅನ್ನೋ ಮೈಂಡ್ ಸೆಟ್ ಇರ್ತೈತಿ. ಬಟ್ ಇನ್ನೊಂದಿಷ್ಟು ಜನಕ್ಕೆ ಹೆಂಗಿರ್ತೈತಿ, ಯಾರೋ ಒಬ್ಬ ಚಲೋ ಇಲ್ಲ ಅನ್ನತಾನ, ಹೋಲ್ ಬಿಡು ಮರೆ ಮತ್ತೆ ಯಾಕೆ ರೊಕ್ಕ ವೇಸ್ಟ್ ಮಾಡ್ದು, ಮನೆ ಬಂದ್ಮೇಲೆ ನೋಡ್ತೀನಿ, ಮೊಬೈಲ್ದಾಗ ಬಂದ್ಮೇಲೆ ನೋಡ್ತೀನಿ ಅಂತ ಅನ್ಕೊಂಡು ಸುಮ್ ಕೂತ್ಬಿಡ್ತಾರೆ. ಸೊ ಅದೇನಾರ ಮೂವಿ ಆ ಪರ್ಸನ್ ನೋಡ್ಬೇಕಂತ ಹೋಗೋ ಕ್ಯಾನ್ಸಲ್ ಮಾಡ್ತಾನೆ. ಬಟ್ ಅವ ಏನಾರ ಥಿಯೇಟರ್ದಾಗ ಹೋದ, ನೋಡಿದ, ಅವ್ನಿಗೆ ಚಲೋ ಅನ್ನಿಸ್ತು, ಅವಾಗ ಏನಾಯ್ತು ಹೇಳ್ರಿ, ಭಾಳ ಅದರಿಂತ್ರ ಅವಂಗ ಆ ಎಕ್ಸ್ಪೀರಿಯನ್ಸು ಲಾಸ್ ಮತ್ತು ಈ ಮೂವಿ ಮಾಡಿದವರಿಗೆ ಆ ರೊಕ್ಕನೂ ಲಾಸ್. ಸೊ ಆ ಥರ ನೆಗೆಟಿವ್ ರಿವ್ಯೂನ ಏನೈತಲ್ಲ ಸ್ಪ್ರೆಡ್ ಮಾಡಕ್ಕೆ ಹೋಗ್ಬೇಡ್ರಿ, ಜಡ್ಜ್ ಮಾಡಬೇಡ್ರಿ. ನೀವು ನಿಮ್ಗೆ ಇಷ್ಟ ಆಗೈತಿ ಫೈನ್, ನಿಮ್ಗೆ ಇಷ್ಟ ಆಗಿಲ್ಲ ಎವರೇಜ್ ಅನ್ಸೈತಿ ಫೈನ್, ಬಟ್ ಸುಮ್ಮನೆ ಪುಷ್ ಮಾಡಿ ನೆಗೆಟಿವ್ ಸ್ಪ್ರೆಡ್ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಮನಸ್ಸು ಮುಟ್ಟಿ ಲೈಕ್ ಓವರಾಲ್ ಆಗಿ ಥಿಂಕ್ ಮಾಡ್ರಿ ಮೂವಿನ. ಸರ್ಟನ್ ಸ್ಟೋರಿ ಓಕೆ ಅನ್ಸಾತೈತಿ, ಅದು ಓಕೆ ಅನ್ಸಾತೈತಿ, ಅದು ಏನೋ ಅನ್ನಿಸ್ಲಿ, ಬಟ್ ಅವೆಲ್ಲ ಓವರಾಲ್ ಆಗಿ ನೋಡಿದಾಗ ಇದೊಂಥರ ಕನ್ನಡ ಮೂವಿನ ಇದು ಅಂತ ಫೀಲ್ ಬರ್ತೈತಿ ನಿಮ್ಗೆ. ಆ ಲೆವೆಲಿಗೆ ಮೇಕಿಂಗ್ ಐತಿ, ಸಿನಿಮಾಟೋಗ್ರಫಿ ಐತಿ, ಬೆಸ್ಟ್ ಮೂವಿ ಇದು, ನೋ ಡೌಟ್. ಸೊ ಹೋಗ್ರಿ, ಜಲ್ದಿ ಹೋಗಿ ಮೂವಿ ನೋಡ್ರಿ, ಏನು ಅನಿಸ್ತೈತೆ ಅಂತೇಳಿ ತಿಳಿಸ್ರಿ. ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ, ಅಲ್ಲಿ ತನಕ ಮಿಸ್ ಮಾಡ್ಕೊಳ್ತಾ ಇರ್ರಿ. ಬಾಯ್.